ಕಬ್ಬು ಬೆಳೆಗಾರರಿಗೆ ಸರ್ಕಾರ ಏನೋ ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ದಾಯ್ತು. ನೀವು ಕೇಳಿದಷ್ಟು ಕೊಡೋಕ್ಕಾಗೋದಿಲ್ಲ, ಆದರೆ ಅದಕ್ಕಿಂತ 100 ರೂಪಾಯಿ ನಾವು ಜಾಸ್ತಿ ಕೊಡಿ ಅಂತ ನಾವು ಹೇಳಿ ಬರ್ತೀವಿ ಅಂತೇಳಿ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಓಕೆ ಅಂತೇಳಿ ಒಪ್ಪಿಸಿದ್ರು. ಆದರೆ ನಿಜವಾಗ್ಲೂ ಕೂಡ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಅದನ್ನು ಪೂರೈಸ್ತಿದ್ದಾರಾ ಇಲ್ವಾ ನೋಡ್ಕೊಂಡು. ಕಬ್ಬಿಗೆ ಬೆಂಬಲ ಬೆಲೆ ನೀಡುವಲ್ಲಿ ಡಬಲ್ ಗೇಮ್. ಕಲಬುರಗಿಯಲ್ಲಿ ಸಕ್ಕರೆ ಕಾರ್ಖಾನೆಗಳ ಯೂಟರ್ನ್. ಕಬ್ಬಿಗೆ ಬೆಲೆ ನೀಡುವಲ್ಲಿ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳು ಡಬಲ್ ಗೇಮ್ ಆಡ್ತಿವೆ. ಕಾರ್ಖಾನೆಗಳ ಕಳ್ಳಾಟ, ಸರ್ಕಾರದ ಮುಂದಾಟದ ವಿರುದ್ಧ ಕಲಬುರಗಿಯಲ್ಲಿ ಅನ್ನದಾತರು ಮತ್ತೊಮ್ಮೆ ಸಮರ ಸಾರಿದ್ದಾರೆ. ಕಬ್ಬಿನ ಬೆಳೆ ಕಟಾವಿಗೆ ಬಂದರೂ ಬೆಂಬಲ ಬೆಲೆ ಮಾತ್ರ ಇನ್ನೂ ನಿಗದಿಯಾಗಿಲ್ಲ. ಕಲಬುರಗಿ ಜಿಲ್ಲೆ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ ಕಬ್ಬಿಗೆ 3,160 ರೂಪಾಯಿ ನೀಡುವುದಾಗಿ ಜಿಲ್ಲಾಡಳಿತದ ಎದುರು ಸಕ್ಕರೆ ಕಾರ್ಖಾನೆಗಳು ಒಪ್ಪಿಕೊಂಡಿದ್ದರು. ರೈತರು ಕೂಡ ಸುಮ್ಮನಾಗಿದ್ರು. ಆದರೆ ಇದೀಗ ಸಕ್ಕರೆ ಕಾರ್ಖಾನೆಗಳು ಕೊಟ್ಟ ಮಾತು ತಪ್ಪಿದ್ದು 3,160 ರೂಪಾಯಿ ಬದಲು 2,900 ರೂಪಾಯಿ ನೀಡುವುದಾಗಿ ಹೇಳ್ತಿವೆ. ಅಲ್ಲದೆ ಉಳಿದ 100 ರೂಪಾಯಿಯನ್ನ 6 ತಿಂಗಳ ನಂತರ ಕೊಡ್ತೀವಿ ಅಂತಿವೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ವರ್ತನೆಗೆ ಕೆರಳಿದ ರೈತರು ಜಿಲ್ಲೆಯ 5 ಕಡೆಗಳಲ್ಲಿ ಪ್ರತಿಭಟನೆ ನಡೆಸಿದ್ರು. ಇತ್ತ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಬಾಯಿ ಬಡಿದುಕೊಂಡು ಆಕ್ರೋಶ ಹೊರಹಾಕಿದ್ರು. ಸರ್ಕಾರ ಬೆಲೆ ಕೊಡುವಲ್ಲಿ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದೆ. ಏನಾಗ್ತದೆ ಬೆಳಗಾವದಲ್ಲಿ ಯಾಕೆ 3,300, ನಂಬಲ್ಲಿ ಯಾಕೆ 3,000 ರೂಪಾಯಿ ನಿಗದಿ ಮಾಡ್ತಾ ಇದ್ದೀರಿ? ನಿಮಗೆ ಈ ರೈತರ ಬಗ್ಗೆ ಕಾಳಜಿ ಇಲ್ವಾ? ಈ ರೈತರ ಬಗ್ಗೆ ನಿಮಗೆ ಏನಾದರೂ ಸ್ವಲ್ಪ ಕರುಣೆ ಇದ್ರೆ ಅಲ್ಲಿ ಕೊಡೋ ಬೆಲೆನೇ ಇಲ್ಲೇ ಕೊಡಬೇಕು, ಅಲ್ಲಿ ಮಾಡ್ತಕ್ಕಂಥ ದರ ನಿರ್ಧಾರ ಇಲ್ಲೇ ಮಾಡಬೇಕು. ಯಾಕಪ್ಪ ಇದೇ ಯಾಕೆ ತಾರತಮ್ಯ ಮಾಡ್ತಿದ್ದೀರಿ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಳೆ ಬರೆಯುವಂಥದ್ದು ಮಾಡಬಾರ್ದು. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಅಲ್ಲಿ ಕೊಡ್ತಕ್ಕಂಥ 3,300 ರೂಪಾಯಿ ನಮಗ ಕೊಡ್ಬೇಕಂತಕ್ಕಂಥದ್ದು ಆಗ್ರಹ ಮಾಡ್ತಾ ಇದ್ದೀವಿ. ಅಫಜಲ್ಪುರದ ಚೌಡಾಪುರ ಗ್ರಾಮದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ಕೆಪಿಆರ್ ಸಕ್ಕರೆ ಕಾರ್ಖಾನೆ ಕಳೆದ ವಾರ ಪ್ರತಿ ಟನ್ ಕಬ್ಬಿಗೆ 3,160 ರೂಪಾಯಿ ಕೊಡಲು ಒಪ್ಪಿದ್ದು ಈಗ ಸಡನ್ ಆಗಿ ಯೂಟರ್ನ್ ಹೊಡೆದಿದೆ ಅಂತ ಆರೋಪಿಸಿದ್ರು. ಇನ್ನೊಂದೆಡೆ ಆಳಂದದ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಮುಂದೆ ರೈತರು ಪ್ರತಿಭಟನೆ ನಡೆಸಿ ಫ್ಯಾಕ್ಟರಿ ವಿರುದ್ಧ ಕಿಡಿಕಾರಿದ್ರು. ರೈತ ವಿರುದ್ಧ ಸರ್ಕಾರ ಅದ ರೀ, ರೈತರಿಗೆ ಉದ್ಧಾರ ಆಗಬಾರ್ದು, ಅವ್ರ ಮನಸ್ನಾಗ ಇಲ್ಲ ಅಂದಾಗೆ 3,300 ರೂಪಾಯಿ ಅಂತ ಹೇಳಿದ್ದ ಸರ್ಕಾರ ಈಗ ಮತ್ತೆ ರಿಕವರಿ ಮಗ ಅಂತ ಹೇಳತ್ತಾರ. ಇದು ಆಕ್ರಿ ಸರ್ಕಾರದ ರೈತ ಕೊಲ್ಲಬೇಕಂಬುದು ಅವ್ರ ಮನಸ್ನಾಗ ಅದ. ಹಿಂಗಾಗಿ ಅವ್ರು ನಾಟಕ ಮಾಡ್ತಾರ ಸರ್. ಯಾಕ್ರಿ ಈ ಬೆಳಗಾವಕ್ಕೆ ಏನ್ ಡಿಫರೆನ್ಸ್ ಅದ? ಏನೂ ಇಲ್ಲ. ಬ್ಯಾರ್ಯಾರು 3,400 ಕೊಡ್ತಾರಂತಲ್ರಿ, ಬ್ಯಾರ್ಯಾರು ಸರ್ಕಾರ ಬೇಕಿಲ್ಲ ಅವ್ರಿಗೆ. ಸರ್ಕಾರ 3,300 ಕೇಳಿದ್ರ ಒಬ್ಬ ಕಾರ್ಖಾನೆ ಬಂದ್ರ 3,400 ಹೇಳ್ತಾನ. ಮತ್ ಅವ್ನಿಗೆ ಯಾವಾಗ ಪ್ರಾಫಿಟ್ ಅದ ಅಂದ್ರ ಇವ್ರ ಕಾರ್ಖಾನೆ ಸರ್ಕಾರ ಎಲ್ಲ ಒಂದೇ ಅದರಿ. ರೈತ ವಿರೋಧಿ ಸರ್ಕಾರ ಅದ. ಈ ಸರ್ಕಾರ ತೋಲ್ದ್ರೆ ಉಳಂಗಿಲ್ಲ. ಇವ್ರು ಎಂದ ರೈತರ ಮಣ್ಣ ಹಾಕ್ತಾರ, ಇವ್ರು ಒಂದಿವ್ಸ ಮಣ್ಣ ಕೊಡ್ತಾರ ಸರ್. ಇನ್ನೊಂದೆಡೆ ಬೀದರ್ನಲ್ಲೂ ಕಳೆದ 5 ದಿನಗಳಿಂದ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಹೋರಾಟದ ಮಧ್ಯೆ ಸಿಎಂ ದೆಹಲಿ ಪ್ರವಾಸಕ್ಕೆ ತೆರಳಿದ್ದಾರೆ. ಪ್ರಧಾನಿ ಭೇಟಿ ಮಾಡಿ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆ ಮಾಲೀಕರ ಸಮಸ್ಯೆ ಬಗ್ಗೆ ಚರ್ಚೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಬ್ಬು ಬೆಲೆ ತೀರ್ಮಾನ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ. ಅವರು 25-26ಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಪರ್ ಟನ್ ಇಷ್ಟು ಬೆಲೆ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚು ಕೊಡಬೇಕಾಗ್ತದೆ ಅನ್ನುವಂಥದ್ದನ್ನು ಅವರ ಮುಂದೆ ಇಡೋದಕ್ಕೂ ಕೂಡ ಸಾಧ್ಯತೆ ಇದೆ. ಒಟ್ನಲ್ಲಿ ತಣ್ಣಗಾಯ್ತು ಅನ್ನುವಷ್ಟರಲ್ಲೇ ಕಬ್ಬು ಕದನದ ಜ್ವಾಲೆ ಮತ್ತಷ್ಟು ಹೆಚ್ಚಿದೆ. ಕೊಟ್ಟ ಮಾತು ತಪ್ಪಿದ್ದು ಸರ್ಕಾರವೋ ಅಥವಾ ಸಕ್ಕರೆ ಕಾರ್ಖಾನೆಗಳು ಎಂಬುದಕ್ಕೆ ಇನ್ನಷ್ಟೇ ಉತ್ತರ ಸಿಗಬೇಕಿದೆ. ನೊಂದ ರೈತರಿಗೆ ನ್ಯಾಯ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ ಕಬ್ಬಿಗೆ 3,160 ರೂಪಾಯಿ ನೀಡುವುದಾಗಿ ಜಿಲ್ಲಾಡಳಿತದ ಎದುರು ಸಕ್ಕರೆ ಕಾರ್ಖಾನೆಗಳು ಒಪ್ಪಿಕೊಂಡಿದ್ದರು. ರೈತರು ಕೂಡ ಸುಮ್ಮನಾಗಿದ್ರು. ಆದರೆ ಇದೀಗ ಸಕ್ಕರೆ ಕಾರ್ಖಾನೆಗಳು ಕೊಟ್ಟ ಮಾತು ತಪ್ಪಿದ್ದು 3,160 ರೂಪಾಯಿ ಬದಲು 2,900 ರೂಪಾಯಿ ನೀಡುವುದಾಗಿ ಹೇಳ್ತಿವೆ. ಅಲ್ಲದೆ ಉಳಿದ 100 ರೂಪಾಯಿಯನ್ನ 6 ತಿಂಗಳ ನಂತರ ಕೊಡ್ತೀವಿ ಅಂತಿವೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ವರ್ತನೆಗೆ ಕೆರಳಿದ ರೈತರು ಜಿಲ್ಲೆಯ 5 ಕಡೆಗಳಲ್ಲಿ ಪ್ರತಿಭಟನೆ ನಡೆಸಿದ್ರು. ಹೆತ್ತ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಬಾಯಿ ಬಡಿದುಕೊಂಡು ಆಕ್ರೋಶ ಹೊರಹಾಕಿದ್ರು. ಸರ್ಕಾರ ಬೆಲೆ ಕೊಡುವಲ್ಲಿ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದೆ. ಏನಾಗ್ತದೆ ಬೆಳಗಾವದಲ್ಲಿ ಯಾಕೆ 3,300, ನಂಬಲ್ಲಿ ಯಾಕೆ 3,000 ರೂಪಾಯಿ ನಿಗದಿ ಮಾಡ್ತಾ ಇದ್ದೀರಿ? ನಿಮಗೆ ಈ ರೈತರ ಬಗ್ಗೆ ಕಾಳಜಿ ಇಲ್ವಾ? ಈ ರೈತರ ಬಗ್ಗೆ ನಿಮಗೆ ಏನಾದರೂ ಸ್ವಲ್ಪ ಕರುಣೆ ಇದ್ರೆ ಅಲ್ಲಿ ಕೊಡೋ ಬೆಲೆನೇ ಇಲ್ಲೇ ಕೊಡಬೇಕು, ಅಲ್ಲಿ ಮಾಡ್ತಕ್ಕಂಥ ದರ ನಿರ್ಧಾರ ಇಲ್ಲೇ ಮಾಡಬೇಕು. ಯಾಕಪ್ಪ ಇದೇ ಯಾಕೆ ತಾರತಮ್ಯ ಮಾಡ್ತಿದ್ದೀರಿ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಳೆ ಬರೆಯುವಂಥದ್ದು ಮಾಡಬಾರ್ದು. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಅಲ್ಲಿ ಕೊಡ್ತಕ್ಕಂಥ 3,300 ರೂಪಾಯಿ ನಮಗ ಕೊಡ್ಬೇಕಂತಕ್ಕಂಥದ್ದು ಆಗ್ರಹ ಮಾಡ್ತಾ ಇದ್ದೀವಿ. ಅಫಜಲ್ಪುರದ ಚೌಡಾಪುರ ಗ್ರಾಮದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ಕೆಪಿಆರ್ ಸಕ್ಕರೆ ಕಾರ್ಖಾನೆ ಕಳೆದ ವಾರ ಪ್ರತಿ ಟನ್ ಕಬ್ಬಿಗೆ 3,160 ರೂಪಾಯಿ ಕೊಡಲು ಒಪ್ಪಿದ್ದು ಈಗ ಸಡನ್ ಆಗಿ ಯೂಟರ್ನ್ ಹೊಡೆದಿದೆ ಅಂತ ಆರೋಪಿಸಿದ್ರು. ಇನ್ನೊಂದೆಡೆ ಆಳಂದದ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಮುಂದೆ ರೈತರು ಪ್ರತಿಭಟನೆ ನಡೆಸಿ ಫ್ಯಾಕ್ಟರಿ ವಿರುದ್ಧ ಕಿಡಿಕಾರಿದ್ರು. ರೈತ ವಿರೋಧ ಸರ್ಕಾರ ಅದ ರೀ. ರೈತರಿಗೆ ಉದ್ಧಾರ ಆಗಬಾರ್ದು, ಅವ್ರ ಮನಸ್ನಾಗ ಇಲ್ಲ. ಅಂದಾಗೆ 3,300 ರೂಪಾಯಿ ಅಂತ ಹೇಳಿದ್ದ ಸರ್ಕಾರ ಈಗ ಮತ್ತೆ ರಿಕವರಿ ಅಂತ ಹೇಳತ್ತಾರ. ಇದು ಆಕ್ರಿ ಸರ್ಕಾರದ ರೈತ ಕೊಲ್ಲಬೇಕಂಬುದು ಅವ್ರ ಮನಸ್ನಾಗ ಅದ. ಹಿಂಗಾಗಿ ಅವ್ರು ನಾಟಕ ಮಾಡ್ತಾರ ಸರ್. ಯಾಕ್ರಿ ಈ ಬೆಳಗಾವಕ್ಕೆ ಏನ್ ಡಿಫರೆನ್ಸ್ ಅದ? ಏನೂ ಇಲ್ಲ. ಬ್ಯಾರ್ಯಾರು 3,400 ಕೊಡ್ತಾರಂತಲ್ರಿ. ಬ್ಯಾರ್ಯಾರು ಸರ್ಕಾರ ಬೇಕಿಲ್ಲ ಅವ್ರಿಗೆ. ಸರ್ಕಾರ 3,300 ಕೇಳಿದ್ರೆ ಒಬ್ಬ ಕಾರ್ಖಾನೆ ಬಂದ್ರ 3,400 ಹೇಳ್ತಾನ. ಮತ್ ಅವ್ನಿಗೆ ಯಾವಾಗ ಪ್ರಾಫಿಟ್ ಅದ ಅಂದ್ರ ಇವ್ರ ಕಾರ್ಖಾನೆ ಸರ್ಕಾರ ಎಲ್ಲ ಒಂದೇ ಅದ ರೀ. ರೈತ ವಿರೋಧಿ ಸರ್ಕಾರ ಅದ. ಈ ಸರ್ಕಾರ ತೋಲ್ದ್ರೆ ಉಳಂಗಿಲ್ಲ. ಇವ್ರು ಎಂದ ರೈತರ ಮಣ್ಣ ಹಾಕ್ತಾರ, ಇವ್ರು ಒಂದಿವ್ಸ ಮಣ್ಣ ಕೊಡ್ತಾರ ಸರ್. ಇನ್ನೊಂದೆಡೆ ಬೀದರ್ನಲ್ಲೂ ಕಳೆದ 5 ದಿನಗಳಿಂದ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಹೋರಾಟದ ಮಧ್ಯೆ ಸಿಎಂ ದೆಹಲಿ ಪ್ರವಾಸಕ್ಕೆ ತೆರಳಿದ್ದಾರೆ. ಪ್ರಧಾನಿ ಭೇಟಿ ಮಾಡಿ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆ ಮಾಲೀಕರ ಸಮಸ್ಯೆ ಬಗ್ಗೆ ಚರ್ಚೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಬ್ಬು ಬೆಲೆ ತೀರ್ಮಾನ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ. ಅವರು 25-26ಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಪರ್ ಟನ್ ಇಷ್ಟು ಬೆಲೆ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚು ಕೊಡಬೇಕಾಗ್ತದೆ ಅನ್ನೋವಂಥದ್ದನ್ನು ಅವರ ಮುಂದೆ ಇಡೋದಕ್ಕೂ ಕೂಡ ಸಾಧ್ಯತೆ ಇದೆ. ಒಟ್ನಲ್ಲಿ ತಣ್ಣಗಾಯಿತು ಅನ್ನುವಷ್ಟರಲ್ಲೇ ಕಬ್ಬು ಕದನದ ಜ್ವಾಲೆ ಮತ್ತಷ್ಟು ಹೆಚ್ಚಿದೆ. ಕೊಟ್ಟ ಮಾತು ತಪ್ಪಿದ್ದು ಸರ್ಕಾರವೋ ಅಥವಾ ಸಕ್ಕರೆ ಕಾರ್ಖಾನೆಗಳು ಎಂಬುದಕ್ಕೆ ಇನ್ನಷ್ಟೇ ಉತ್ತರ ಸಿಗಬೇಕಿದೆ. ನೊಂದ ರೈತರಿಗೆ ನ್ಯಾಯ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.